ನಾನು ಮಾಡಿರೋಂಥ ಈ ವರ್ಮಿ ಕಂಪೋಸ್ಟ್ ಇದು ವರ್ಮಿ ಕಂಪೋಸ್ಟ್ ಏನಿದೆಯಲ್ಲ ಅದು ಇದರಲ್ಲಿ ಯಾವಾಗೂ ಮಾಡ್ತೀನಿ. ಇದ್ರಾಗಿನ ಸ್ವಲ್ಪ ತೆಕ್ಕೊಂಡು ನಾನಿದು ತೆಕ್ಕೊಂಡ್ಬಿಟ್ಟು ಈ ವರ್ಮಿ ಕಂಪೋಸ್ಟ್ ರೆಡಿ ಮಾಡ್ಕೊಂಡು ಇದ್ರಾಗಿನ ಒಂದು ಇದರಲ್ಲಿನ ಅದಾವೆ ನೋಡ್ಬೋದು ನೀವು. ಇದ್ರಾಗಿಂದು ಒಂದು ಇದನ್ನು ತೊಗೊಂಡು ಮೇಲೆ ಗಿಡಗಳಿಗೆ ಇವತ್ತು ಹಣ್ಣಿನ ಗಿಡಗಳಿಗೆ ಹಾಕೋಣ ಅಂತಿದ್ದೀನಿ. ನೋಡಿರಿ ಫ್ರೆಂಡ್ಸ್, ನಾನು ಇದನ್ನು ತೊಗೊಂಬಂದಿನಲ್ಲ, ಇದನ್ನು ಒಂದೊಂದೇ ಮುಷ್ಟಿ ಹಣ್ಣಿನ ಗಿಡಗಳಿಗೆಲ್ಲ ನಾನು ನೀಟಾಗಿ ಹಾಕ್ಕೊತೀನಿ. ಇದು ಮೋಸಂಬಿ ಗಿಡ, ಕೆದ್ರೆ ಹಾಕಬೇಕು, ಕೆದ್ರೆ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ನಾನು ಹಂಗೆ ಹಾಕ್ಲಿಕ್ಕತ್ತೀನಿ. ಇಲ್ಲಿ ಇದು ಲೆಮನ್, ಸ್ವೀಟ್ ಲೆಮನ್ನು ಒಂದಾಗಿದೆ ನೋಡಿರಿ, ಫ್ಲವರ್ಸ್ ಎಲ್ಲ ಬರತ್ತವು. ಸೊ ಅದಕ್ಕೆ ಒಂದು ಸ್ವಲ್ಪ ಕಿಚನ್ ವೇಸ್ಟ್ ಎಲ್ಲ ಹಾಕಿರ್ತೀನಲ್ಲ, ನೋಡ್ಕೊಂಡು ನಾನು ಹಾಕ್ಲಿಕ್ಕತ್ತೀನಿ ಇಲ್ಲಿ. ಆಮೇಲೆ ಈ ನಿಂಬೆ ಗಿಡಕ್ಕೆ ಒಂದು ಸ್ವಲ್ಪ ಹಾಕೋಣ ಅಂತ. ಆಮೇಲೆ ಇಲ್ಲಿದೆ ನೋಡಿರಿ ಅಂಜೂರದ ಪ್ಲ್ಯಾಂಟ್ ಒಂದು ಎರಡದೆ, ಅಲ್ಲೊಂದದೆ ಇಲ್ಲೊಂದದೆ. ಇದಕ್ಕೊಂದು ಸ್ವಲ್ಪ ಹಾಕ್ತೀನಿ. ಆಮೇಲೆ ಈ ಗಿಡಕ್ಕೆ ನನಗೆ ಹಾಕೋದಿದ್ದು ಈ ಗಿಡಕ್ಕೆ ನನ್ನ ಮೇನು. ಆ್ಯಕ್ಚುಲಿ ಇದ್ರ ಕೆಳಗಡೆ ಎಲ್ಲ ಗೊಬ್ಬರನೇ ಆಯಿತಾ. ಸೊ ನೀರು ಹಾಕ್ದಂಗೆ ಇದು ಅಬ್ಸರ್ವ್ ಆಗುತ್ತೆ. ಸೊ ನೋಡಿ ಎಷ್ಟು ಬ್ಲ್ಯಾಕ್ ಅದು, ಇಷ್ಟು ಬ್ಲ್ಯಾಕ್ನೆಸ್ ನಿಮಗೆ ಆಗ್ಲಿಕ್ಕೆ ಅಂದ್ಕೋತೀನಿ. ಇದು ಗ್ರೇಪ್ಸು. ಸೊ ಹಿಂಗೆ ಸ್ವಲ್ಪ ಸ್ಪೆಷಲಿ ಈ ಹಣ್ಣಿನ ಗಿಡಗಳಿಗೆ ಕೆಮಿಕಲ್ಲು ಅಥವಾ ಈ ಯಾವುದೂ ಯೂಸ್ ಮಾಡೋ ಬದಲು ಈ ಥರ ಯೂಸ್ ಮಾಡಿದ್ರೆ ಸಾಕು. ನಾನಂತೂ ಯಾವುದೂ ಇದು ಯೂಸ್ ಮಾಡಲ್ಲ. ಈ ಥರ ಹಾಕೊಳ್ಳಿ. ಒಂದಿಷ್ಟು ತೊಗೊಂಬರ್ತೀನಿ. ಟೊಮೆಟೊ ಗಿಡ ಅದು ಇದು ಇದ್ದಲ್ಲೆಲ್ಲ ಕಡೆ ಈ ಥರ ಹಾಕ್ಕೊಂಡು, ಸೊ ನೋಡಿರಿ ಈ ಥರ ಗೊಬ್ಬರ ಕೊಡ್ತಾ ಇರ್ತೀನಿ ನಾನು. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಬೆಳಗ್ಗೆ ಅಂದ್ರೂ ಇವಾಗ 10-10:30 ಟೈಮು. ಸೊ ಇದ್ರೊಳಗೆ ರಾತ್ರಿ ಎಷ್ಟು ಚಂದ ಅರಳಿದ್ವು ಗೊತ್ತಾ, ಹೂವು ಫುಲ್ ಅರಳಿದ್ವು. ನಂಗೆ ರಾತ್ರಿನೂ ಆಗಲಿಲ್ಲ, ಬೆಳಗ್ಗೆ ಬಂದಾಗೂ ಚಂದ ಅರಳಿದ್ವು. ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳಿಲ್ಲ ಅಷ್ಟೇ. ನೋಡೋಣ, ನಾಳೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಗಿಡ ತುಂಬ ಹೂ ಬಂದಿದ್ದರಿಂದ ಫುಲ್ಲು ಗಮ್ಮಂತಿತ್ತು. ಆಮೇಲೆ ಇದರಲ್ಲೂ ಹೊಸ ಹೂವುಗಳು ಬರ್ಲಿಕ್ಕತ್ತವ ನೋಡಿರಿ, ತುಂಬರ್ಜಿ ಅದು. ಸೊ ಚೆಂದಾಗಿ ಹೂ ಬರ್ಲಿಕ್ಕತ್ತವ. ಈಗ ಚಿಗುರು ಮೊಗ್ಗು ಎಲ್ಲ ಕಡೆ ಕಾಣ್ಲಿಕ್ಕತ್ತವ ನೋಡಿ, ಮೊಗ್ಗುನು ಕಾಣಿಸ್ತಾವ ಇದಾವೆ ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಹೂ ಆಗ್ಲಿಕ್ಕತ್ತವ. ಇವನು ಹೂ ಚೆನ್ನಾಗಿರ್ತಾವೆ ನೋಡೋಕ್ಕೆ. ನೋಡಿರಿ ಒಳಗೆ ಎಲ್ಲೋ ಕಲರ್ ಚಂದ ಇರ್ತದೆ. ಮಲ್ಬೇರೀಸ್ ಆಗಿದ್ವು ಲಾಸ್ಟ್ ಬೆಳಗ್ಗೆ ಬಂದಾಗ ನಾನು ಎಲ್ಲ ಕಡ್ಕೊಂಡು ತಿಂದೆ. ಮಸ್ತಾಗಿದ್ವು, ದಪ್ಪ ಆಗಿದ್ವು, ಮತ್ತು ಫುಲ್ ಬ್ಲ್ಯಾಕ್ ಅಂದರೆ ಬ್ಲ್ಯಾಕ್ ಆಗಿದ್ವು. 2-3 ದಿವಸದಿಂದ ನಾನು ತೆಗ್ದಿರಲಿಲ್ಲಲ್ಲ, ಹಾಗಾಗಿ. ಅದಾದಮೇಲೆ ಇದ್ರಾಗಂತೂ ಜಗ್ಗಿ ಮೊಗ್ಗುಗಳೇನು ಫುಲ್ಲು ಸಿಕ್ಕಾಪಟ್ಟೆ ಕಂಟಿನ್ಯೂಸ್ ಇದ್ದಾವೆ. ಬಟ್ ಕಾಯಿ ಅಂತೂ ಆಗ್ತಾನೇ ಇಲ್ಲ, ಗೊತ್ತಿಲ್ಲ ಯಾವಾಗ ಆಗ್ತಾನೆ. ಫಸ್ಟೆಲ್ಲ ಉದ್ರಿ ಆಮೇಲೆ ಆಗ್ತಾವೋ ಏನೋ ಗೊತ್ತಿಲ್ಲ, ನೋಡಬೇಕು. ನೋಡ್ರಿ ಇಲ್ಲಿ ಮತ್ತು ಹಿಂಗೆ ಹೂಗಳು ಏನಿದಾವಲ್ಲ, ಕಂಟಿನ್ಯೂ ಹೂಗಳು ಹಾಗೆ ಆಗ್ತಾನೆ ಇದಾವೆ. ಹೂಗಳಿದಾವೆ, ಅದ್ರ ಕಾಯಿ ಇಲ್ಲ ಅಷ್ಟೇ. ಅವೇನು ಪಾಲಿನೇಷನ್ ಆಗಬೇಕೇನೋ, ಇದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ. ನೋಡೋಣ ಮುಂದೆ. ಆಮೇಲೆ ಇದಕ್ಕೊಂದೇ ಒಂದು ಗುಂಚಲೆ ಬಿಟ್ಟಿತ್ತಲ್ಲ, ಇಲ್ಲಿ ನೋಡ್ರಿ ಕಾಯಿ ಹೆಂಗೆ ಹಣ್ಣಾಗ್ಲಿಕ್ಕತ್ತವ ಅಂತ. ಸೊ ಚೆಂದಾಗಿ ಹಣ್ಣಾಗ್ಲಿಕ್ಕತ್ತವ. ಫುಲ್ ಬ್ಲ್ಯಾಕು ಆಗ್ಯದ, ದಪ್ಪಾಗಿದ್ವು ಎಲ್ಲ ಬ್ಲ್ಯಾಕ್ ಆಗ್ಯಾವ. ಚಂದನೂ ಕಾಣ್ಲಿಕ್ಕತ್ತದ. ಹೂ ಆಗೈತಾ? ಟೇಸ್ಟ್ ಮಸ್ತ್ ಐತೆ, ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಅದಾದಮೇಲೆ ಇವತ್ತು ನಾನು ಒಂದಿಷ್ಟು ಹಾರ್ವೆಸ್ಟ್ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ. ಹೂಗಳಂತೂ ಸಿಕ್ಕಾಪಟ್ಟೆ ಆಗ್ಯಾವ. ಕನಕಾಂಬರಿ ಅಷ್ಟೇ 2-3 ದಿವಸದಿಂದ ನಾನು ತೆಗೆದೇ ಇಲ್ಲ. ಸೊ ಅದರಲ್ಲಿ ಸಿಕ್ಕಾಪಟ್ಟೆ ಹೂ ಆಗಿದ್ದಾವೆ. ಆಮೇಲೆ ಇವು ಕಾಯಿಗಳು ಸಾಕಷ್ಟು ಹಣ್ಣಾಗಿದ್ದಾವೆ ನೋಡ್ರಿ. ಮತ್ತೆ ಹೊಸ ಚಿಗುರು ಬರ್ಲಿಕ್ಕೆ ನಾನು ನಿಂಬೆ ಗಿಡದಲ್ಲಿ ಈ ಸತಿ ಬಂಪರಾಗಿ ಇರೋದ್ರಿಂದ ಇಲ್ಲಿ ನೋಡ್ರಿ ಕಾಯಿ ಹಣ್ಣಾಗ್ಯಾವ, ಫುಲ್ಲು ಎಲ್ಲೋ ಆಗ್ಯಾವ. ತೆಗೆದುಬಿಡೋಣ ಇವು. ಮತ್ತು ಇಲ್ಲೊಂದಾಗಿದೆ ನೋಡ್ರಿ, ಇದು ಮತ್ತು ಇದು ಎಲ್ಲೋ ಆಗಿದೆ. ಸೊ ಇಲ್ಲಿ ನೋಡ್ಬೋದು ಲೆಮನ್ ಎಲ್ಲೋ ಕಲರ್, ಲೆಮನ್ ಕಾಯಿಗೆ ಲೆಮನ್ ಎಲ್ಲೋ
ಇದು ಅಂತ ಎಷ್ಟು ದಪ್ಪದ ಗೊತ್ತಾ, ಇಡೀ ಗಿಡದಲ್ಲಿ ಇದೆ ನೋಡ್ರಿ ಕಾಯಿ ಎಷ್ಟು ದಪ್ಪದ ಅಂತೇಳಿ. ನೋಡ್ಬೋದು ನೀವು ಕಾಯಿ ಎಷ್ಟು ದಪ್ಪದ ಅಂತ. ಎಷ್ಟು ಕಲರು ಭಾಳ ಚೆನ್ನಾಗಿ ಬಂದು ಗೊತ್ತಾ ಇದ್ರದ್ದು. ಸೊ ಇನ್ನು ಸಣ್ಣ ಸಣ್ಣವು ಕೆಲವೊಂದು ಕಲರ್ ಬಂದವೆ, ಇದರಲ್ಲೂ ಕಲರ್ ಬರ್ತಾಯಿದ್ದಾವೆ. ಇಲ್ಲಿ ನೋಡ್ರಿ ದಪ್ಪ ಇರೋ ಗೊಂಚಲ ಇದೆ ಒಂದು. ಗಿಡಕ್ಕೆ ಜಾಸ್ತಿ ಕಾಯಿಗಳಿದ್ದಾಗ ಸ್ವಲ್ಪ ಜಾಸ್ತಿ ಅದಕ್ಕೆ ಇದು ಬೇಕಾಗುತ್ತೆ, ಗೊಬ್ಬರ ಬೇಕಾಗುತ್ತೆ. ಹಾಗಾಗಿ ಅದು ಏನಾರ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದಾಗ ಒಂದು ಹೆಚ್ಚು ಕಮ್ಮಿ ಆಗ್ತಿರ್ತಾವೆ ಗಿಡದಾಗ. ನೋಡ್ರಿ ಎಲ್ಲ ಹಣ್ಣಾಗಿದ್ದಾವೆ, ಕಡಿಯಾಗತ್ತೀನಲ್ಲ ಚೆಂದಾಗಿ ಸ್ಮೆಲ್ ಅಂತೂ ಮಸ್ತ್ ಹೊಂಟದ ಇದ್ರದ್ದು. ಇದು ಅಂತ ಗಿಲೇನೋ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇವ್ರು ತೆಗೆದ್ರೆ ಬೇರೆ ಗಿಡಕ್ಕೆ ಕಾಯಿಗಳಿಗೆ ಸ್ವಲ್ಪ ಸ್ಟ್ರೆಂತ್ ಸಿಗ್ತದೆ. ಆಮೇಲೆ ಇದೂ ಆಗಿದೆ, ಎಲ್ಲೋ ಕಲರ್ ಆಗಿದೆ. ಇದು ಒಂದಾಗಿದೆ. ಸೊ ಟೋಟಲ್ ನೋಡ್ಬೋದು ನೀವು, ಇದು ಒಂದಿಷ್ಟು ದೊಡ್ಡದು ಕಾಣಲಿಕ್ಕೆ ಅದರಲ್ಲಿ ಅಂಥೇಳಿ. ಸೊ ಟೋಟಲ್ ನೋಡಿರಿ ಇಷ್ಟೊಂದು. ಇದು ಅಂತೂ ಹೇಳಿದ್ನಲ್ಲ, ಇವು ಇಷ್ಟು ಕಾಯಿಗಳೇನಿದಾವಲ್ಲ ಮಸ್ತ್ ದೊಡ್ಡವಿದೆ. ಎಲ್ಲ ಮೀಡಿಯಮ್ ಸೈಜ್, ಸಣ್ಣವಂತೂ ಯಾವುದೂ ಇಲ್ಲ ಇದರಲ್ಲಿ, ಎಲ್ಲ ಮೀಡಿಯಮ್ ಇದೆ. ಇದು ಕಗ್ಗನೇ ಇದ್ರ ಜೊತೆಗೆ ಬಂತು ಸ್ವಲ್ಪ ಇಷ್ಟು. ನೋಡಿರಿ ಇಷ್ಟೊಂದು ನಾನು ತೆಗೆದಿದ್ದು. ಮತ್ತು ಈ ಕಡೆ ಬಂದರೆ ಒಂದು ಕಾರ್ನೇಷನ್ ಹೂವು ಅರಳ್ತದೆ. ಕಾರ್ನೇಷನ್ ಹೂವು ಚೆನ್ನಾಗಿ ದಪ್ಪಾಗಿತ್ತು, ಎಷ್ಟು ದಪ್ಪಾಗಿತ್ತು ಗೊತ್ತಾ, ಕಲರು ಚೆನ್ನಾಗೈತೆ ಇದರದ್ದು. ಆಮೇಲೆ ಈ ಗಿಡದಲ್ಲಿ ಎಲ್ಲ ಗಿಡದಲ್ಲೂ ಮೊಗ್ಗಿ ಮಾತ್ರ ಸಿಕ್ಕಾಪಟ್ಟೆ ಬಂದವೆ ಈ ಸತೆ. ಕಂಟಿನ್ಯೂಯಸ್ ಫ್ಲವರ್ ನಂತೂ ತೆಗೆದು ಡೈಲಿ ತೆಗಿತಿರ್ತೀನಿ ಈ ಥರ. ನಾನಂತೂ ಇದು ಆಫ್ ಆಗ್ಯದ ನೋಡಿರಿ ಇರ್ಬಿತ್ತಿಂದು. ಸೊ ಈ ಥರ ಮೊಗ್ಗಿ ಮಾತ್ರ ಎಲ್ಲದ್ರದಲ್ಲಿ ಅದಾವ. ಅದರಲ್ಲಿ ಒಂದು ಈ ಥರ ಒಂದು ದಾಸವಾಳ ಹೂ ಇದೆ, ಅದು ಅರಳಿತ್ತು ನೋಡ್ರಿ ಫುಲ್ಲು. ಅದಾದಮೇಲೆ ಇದು ಕಾಯಿ ದಪ್ಪಾಗ್ಯವ. ಸೊ ಇವು ಒಂದು 2 ದಿನ ಬಿಟ್ಟು ತೆಗಿಲ್ಲ ಏನೋ. ಇದರಂದು ಮೆಣಸಿಗೆ ಮೊನ್ನೆ ತೆಕ್ಕೊಂಡು ಹೋಗಿ ನಾನು. ಸೊ ಇವೊಂದಿಷ್ಟು ಇದಾವೆ ಇಲ್ಲಿ ನೋಡ್ರಿ, ಈ ಗಿಡದಲ್ಲಿ ನೋಡ್ರಿ ಮೊಗ್ಗು. ಸೊ ನೋಡ್ಬೋದು ಎಷ್ಟು ಮೊಗ್ಗು ನೋಡ್ರಿ. ಇದು ದಪ್ಪ ಆಗ್ತದೆ ಒಂಥರ, ಹಿಂಗೆ ಫುಲ್ ದಪ್ಪ ಬರ್ತದೆ ಇದ್ರದ್ದು. ಎಲ್ಲ ಗಿಡದಲ್ಲಿ ಚೆನ್ನಾಗಿ ಚಿಗುರೈತೆ ಹೂವದು. ಮತ್ತು ಈ ದಾಸವಾಳದಾಗೂ ಸಿಕ್ಕಾಪಟ್ಟೆ ದಾಸವಾಳ ಆಗಿದ್ದಾವೆ ನೋಡ್ಬೋದು ನೀವು. ಸೊ ಇಲ್ಲೆಲ್ಲ ಗಿಡಗಳು ಚೆನ್ನಾಗಿ ಬಂದವ. ಇಲ್ಲೊಂದು 2 ಬದನೆಕಾಯಿ ಇದಾವೆ, ತೆಗಿಯೋಣಂತ. ನಾನು ಬದನೆಕಾಯಿ ಗಿಡ ಎಲ್ಲ ಕಮ್ಮಿ ಮಾಡೀನಿ. ನೀವು ನೋಡಿ ಪಾಟ್ ಎಲ್ಲ ಖಾಲಿ ಆಗ್ಯಾವ, ಎಲ್ಲ ತೆಗೆದುಬಿಟ್ಟಿನಿ ನಾನು. ಒಂದು ಬೀಜಕ್ಕೆ ಬಿಟ್ಟಿನಲ್ಲ, ಹಾಗಾಗೆಲ್ಲ ತೆಗೆದುಬಿಟ್ಟು ಹಳೆ ಗಿಡಗಳು ಬೇಡ ಅಂಥೇಳಿ. 2 ನೋಡಿ ದಪ್ಪಾಗ್ಯಾವ ಕಾಯಿ. ಮತ್ತು ಈ ಕಡೆ ಅಂತೂ ಇಲ್ಲ, ಆಲ್ರೆಡಿ ಇದೊಂದು ಕಾಯಿ ಬಿಟ್ಟಿನಲ್ಲ. ಅದಾದಮೇಲೆ ಮತ್ತೆ ಹಾಗೆಲ್ಲ ಇಲ್ಲಿ ಕಾಣಿಸ್ತಿಲ್ಲ. ಹೂ ಬರಲಿಕ್ಕೆ ಬರಲಿ ಬಿಡ ಅಂತ ಸುಮ್ಮನೆ ಬಿಟ್ಟಿನ. ಇಲ್ಲೊಂದೆರಡು ಮೆಣಸಿಕಾಯಿ ಗಿಡ ಇದ್ದಾವೆ. ಸೊ ಇದರಲ್ಲೂ ಮೆಣಸಿಕಾಯಿ ನೋಡ್ಬೋದು ದಪ್ಪಾಗ್ಯಾವ. ಇದು ಬೆಳ್ಳುಳ್ಳಿ ಮತ್ತು ಅಲ್ಲಿ ಉಳ್ಳಾಗಡ್ಡಿದು ತಪ್ಪಲನೂ ಜಗ್ಗಿ ಆಗಿದೆ ನೋಡ್ರಿ. ಎಲ್ಲ ಕಡೆ ಅದ, ಅಲ್ಲಿ ತೆಗಿಬೇಕು. ಇದೇನು ಹಾಗಲ ಬೆಳ್ಳಿ ಬಂತ ಇಲ್ಲಿ. ಸೊ ನೋಡಬೇಕು ಯಾವ್ಯಾವ ಗಿಡಗಳು ಇರ್ತಾವೋ, ಈಗ ಯಾವ್ಯಾವ ಇಡಲ್ಲ ಅಂಥೇಳಿ. ಆಮೇಲೆ ಈ ಕಡೆ ಎಲ್ಲ ಚೆನ್ನಾಗಿದೆ. ಇಲ್ಲಿ ನೋಡ್ರಿ ಇದು ಯಾಕೆ ಇದು. ಸೊ ನೋಡ್ರಿ ಇದು ಇದ್ರದ್ದು ಗಿಡ ಫುಲ್ಲು ಕನಕಾಂಬರ ಹೂವು. ನಾನು ಕಡಿತೀನಿ, ಅವು ಹಾರ್ತಾನೆ ಇದ್ದಾವೆ. ಅಲ್ಲಿ ಹಾರ್ಲಿಕ್ಕೆ ಇದ್ದಾವೆ ಗಿಡಗಳು, ಸಾರಿ ಹೂವುಗಳು. ನಾನು ಕಡ್ದಂಗೆ. ಸೊ ಇವು ಒಂದು ಉದ್ದ ಇದರಲ್ಲಿ ಹಾಕಬೇಕು ಇವು, ಇಲ್ಲಾಂದ್ರೆ ಸೊ ಬಟ್ಟೆ ಮುಚ್ಚಿಡ್ತೀನಿ ಇವು ಹಂಕಸ್ತಾನೆ. ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಈ ಗಿಡ ಅಂತ ಗೊತ್ತಲ್ಲ ನಿಮ್ಗೆ, ಇದ್ರ ಕಟ್ಟಿಂಗ್ ಎಲ್ಲ ಹಾಕಿದ್ಮ್ಯಾಗ ಎಷ್ಟು ಚಂದ ಬಂದಾವ. ಬೇರೆ ಬೇರೆ ಕಡೆ ಇಲ್ಲೊಂದು ಕಡೆ ಬಂದದ, ಇಲ್ಲೊಂದು ಕಡೆ ಬಂದದ, ಮತ್ತು ಇಲ್ಲೊಂದು ಕಡೆ ಬಂದದ. ಸೊ ಆಮೇಲೆ ನಿಮ್ಗೆ ಇನ್ನೊಂದು ತೋರಿಸ್ತೀನಿ.
ಸೊ ಇದ್ರದ್ದು ಕಟ್ಟಿಂಗ್ ಹಾಕಿದ್ನಲ್ಲ ನಾನು, ಹಾಕಿದ್ಮೇಲೆ ನೋಡ್ರಿ ಅಲ್ಲಿ ಮತ್ತು ತಿರುಗಿ ಹೂಗಳನ್ನು ಬರ್ಲಿಕ್ಕತ್ತಾವ, ಹೂಗಳು ಬರ್ಲಿಕ್ಕತ್ತಾವ ನೋಡ್ರಿ ಅಲ್ಲಿ ವೆಲ್ ಕಟಿಂಗ್ ಹಾಕಿದ್ದೆಲ್ಲ ಬಂದಾವ. ಒಂದೆರಡು ಕಟಿಂಗ್ ಹೋಗಿದ್ದಾವ. ಇನ್ನೊಂದು ಸರ್ಪ್ರೈಸಲ್ಲಿ ಏನು ತೋರಿಸ್ಬೇಕಂದ್ರೆ ಈ ಗಿಡ, ಇದು ನಾನು ಲಾಲ್ಬಾಗಿಂದ ನಮ್ಮ ಫ್ರೆಂಡ್ ಕಳ್ಸಿರೋದ್ನಲ್ಲ, ಅದ್ರಾಗಿಂದ ಸ್ಟಿಕ್ ಬಂದಾವ ನೋಡ್ರಿ. ಈಗ ಇಲ್ಲೊಂದು ಬಂದದೆ. ಇದು ಕಲರ್ ಪಿಂಕ್ ಡಾರ್ಕ್ ಪಿಂಕ್ ಇಲ್ಲ ಆರೆಂಜ್ ಪಿಂಕ್ನಾಗ ಬರ್ಬೋದು, ಇದು ಗೊತ್ತಿಲ್ಲ. ಮತ್ತು ಈ ಕಡೆ ಇನ್ನೂ ಬರ್ತಾವೇನೋ ಅನ್ನೋಂಗೆ ಅನಿಸ್ಲಿಕ್ಕತ್ತಾವು, ನೋಡಬೇಕು. ಎಲ್ಲ ಗಾರ್ಡನ್ ವೇಸ್ಟ್ನಾಗೆ ನಾನು ಅದು ಬಳಸಿದ್ದು, ಹಾಗಾಗಿ ಇನ್ನೇನು ಹಗಲಿಕೇನೋ ಸ್ಟಾರ್ಟ್ ಆಗ್ಯಾವ ಒಂದು. ಆದರೆ ನನ್ನ ಕಡೆವಲ್ಲೆಲ್ಲ ಅವು ಇಲ್ಲೇ ಬಿದ್ದು ಇದು ಆಗ್ಯಾವ ನೋಡ್ರಿ. ಈ ಥರ ಆಗಲಿಕ್ಕೆ ಕಾಣಿಸ್ಲಿಕ್ಕತ್ತಿದ್ವು. ಮೊನ್ನೆ 1 2 3 ಅವು ಇಲ್ಲೇ ಓಪನ್ ಆದವು, ನಾನು ಇಲ್ಲೇ ಬಿಟ್ಟುಬಿಟ್ಟೆ ಅವನ್ನ. ಸೊ ಬಳ್ಳಿ ದೊಡ್ಡದಾದಂಗೆ ಚೆನ್ನಾಗಿ ಬೆಳೀತದೆ. ಆಮೇಲೆ ಇದು ಒಣಗೋಗಿರೋದು ಗಿಡ ಎಲ್ಲ ಒಣಗಿತಂದಲ್ಲ ನಾನು. ಮತ್ತು ನೋಡ್ರಿ ಎಷ್ಟು ಚಿಗಿದು ಮತ್ತು ಹೂಗಳು ಬರ್ಲಿಕ್ಕತ್ತವ. ಗೊತ್ತಿಲ್ಲ ಈ ಸಾರಿ ಹೂ ಕಾಯಿ ಆಗ್ತಾವೋ ಇಲ್ಲೋ, ಬಟ್ ಲಾಸ್ಟ್ ಟೈಮ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಯಿ ಆಗಿದ್ವು. ಈ ಸತಿ ನೋಡ್ರಿ ಹೂ ಮಾತ್ರ ಬರ್ಲಿಕ್ಕತ್ತವ. ಬಂದಮೇಲೆ ನೋಡೋಣ ಕಾಯಿ ಆಗ್ತದೋ ಇಲ್ಲ ಅಂಥೇಳಿ. ಎಲ್ಲ ಗಾರ್ಡನ್ ವೇಸ್ಟ್ ಇವತ್ತೇ ಕ್ಲೀನ್ ಮಾಡಿ, ಇವತ್ತೆಲ್ಲ ಕ್ಲೀನ್ ಮಾಡಿ ಮತ್ತೆ ಇಲ್ಲಿ ಹಾಕಿ ನೋಡ್ರಿ. ಎಲ್ಲ ಕ್ಲೀನ್ ಮಾಡಿ ನಾನು ಇವತ್ತು ಬೆಳಗ್ಗೆಯಿಂದ. ಗಾರ್ಡನ್ ಎಲ್ಲ ಕ್ಲೀನ್ ಆಗ್ಯದ ಆಲ್ಮೋಸ್ಟ್. ಸೀತಾಫಲ ಗಿಡದಲ್ಲಿ ಸ್ವಲ್ಪ ಹುಳ ಬಂದಂಗೆ ಆಗಿತ್ತು, ಎಲ್ಲ ಕಟ್ ಮಾಡಿ ತೆಗೆದ್ಮೇಲೆ ಇಲ್ಲೊಂದಿಷ್ಟು ಹೂ ಬಂದವು. ಕಾಯಿ ಗೊತ್ತಿಲ್ಲ ಬರ್ತಾವೋ ಇಲ್ಲೋ, ಒಣಗಿದ್ರೆ ಕಾಯಿ ಬರಲ್ಲ. ಇವಾಗ ಅದಿಷ್ಟು ಹೂ ಕಡಿಯೋಣ ಅಂತ. ಸೊ ಇವಿಷ್ಟು ಹೂ ಕಡಿಯಮ್ಮ. ಇವು ಅಷ್ಟೇ ಗಾಳಿಗೆಲ್ಲ ಹಾರಿ ಹೋಗ್ಲಿಕ್ಕತ್ತಾವು. ಹೂ ಕಡಿತೀವಿ ಅನ್ಬಾರ್ದಂತೆ, ಹೂ ಬಿಡಿಸ್ತೀವಿ ಅನ್ಬೇಕಂತ. ಅದು ನೋಡ್ರಿ ಲ್ಯಾಂಗ್ವೇಜ್ ವೈಸ್ ನಿಮ್ಮ ಕಡೆ ಹಂಗೆ ಅಂತಿರ್ಬೋದು, ನಮ್ಮ ಕಡೆ ನಾವು ಹೂ ಕಡಿಯಕತ್ತೀವಿ ಅಂತೀವಿ. ಕಡಿಯೋದು ಬಿಡಿಸೋದು ಅಂದರೆ ಕಡಿಯೋದಂದರೆ ಏನು ವ್ಯತ್ಯಾಸ ನಂಗೆ ಗೊತ್ತಿಲ್ಲ. ಆದರೆ ನಾವಂತೂ ಕಡಿಕತ್ತೀವಿ ಅಂತೀವಿ, ಕಡ್ಕೊಂಡು ಬಾ ತೊಗೊಂಡು ಬಾನೇ ಅಂತೀವಿ ನಮ್ಮ ಕಡೆ. ಸೊ ಅದು ಯಾಕಂದರೆ ನಮ್ಮ ಕಡೆ ನಾವು ಹಂಗೆ ಯೂಸ್ ಮಾಡಿ ರೂಢ ಬಿದ್ದಿರುತ್ತಲ್ಲ, ನಾವು ಹಾಗೇ ಅನ್ನೋದು. ಒಬ್ಬರು ಕಮೆಂಟ್ ಹಾಕಿದ್ರು ನನಗೆ. ಇನ್ನು ಮುಂದೆ ಟ್ರೈ ಮಾಡ್ತೀನಿ ಅನ್ನೋಕ್ಕೆ. ಹೂ ಬಿಡಿಸ್ತಾ ಇದ್ದೀನಿ ನೋಡ್ರಿ. ಸೊ ಹೂ ಬಿಡಿಸಿದ್ಮೇಲೆ ಇದರಲ್ಲಿ ಹಾಕ್ಲಾ, ಇಲ್ಲಾಂದರೆ ಎಲ್ಲ ಹಾರ್ಕೊಂಡು ಹೋಗ್ಬಿಡ್ತಾವೆ. ಆದರೂ ಎಷ್ಟೇ ಟ್ರೈ ಮಾಡಿದ್ರೂ ಅದು ಮತ್ತೆ ಹಾಗೆ ಬರುತ್ತೆ ಕಡೆಗತ್ತೀನಿ ಅಂತ. ಯಾಕಂದರೆ ಇಷ್ಟು ವರ್ಷ ಆಮೇಲೆ ನಾವು ಇದ್ದು ಊರಾಗ ಮಳೆ ಹೊಂಟದ ಅನ್ಬಾರ್ದು, ಮಳೆ ಬರ್ಲಿಕ್ಕತ್ತದ ಅನ್ಬೇಕಂತ. ನಮ್ಮ ಊರ ಕಡೆ ನಾವೆಲ್ಲ ಹೊಂಟದ ಅಂತಿದ್ವಿ ಸಣ್ಣವರಿದ್ದಾಗಿಂದ. ಇಲ್ಲೆಲ್ಲ ನಗ್ತಾರೆ. ಸೊ ಅದು ಹೇಳ್ತೀನಲ್ಲ, ಸಣ್ಣಾಗಿದ್ದಾಗಿಂದ ನಾವು ಹೆಂಗೆ ರೂಢ, ನಮ್ಮದು ಪ್ರಾದೇಶಿಕದಾಗ ನಾವು ಹೆಂಗೆ ಮಾತಾಡಿರ್ತೀವಿ, ಹೆಂಗೆ ರೂಢ ಇರುತ್ತಲ್ಲ, ಅದು ಆಟೋಮೆಟಿಕ್ ಬಂದುಬಿಡುತ್ತೆ. ಅದೇನು ಮಾಡಲಿಕ್ಕಾಗಲ್ಲ ಅಷ್ಟೇ. ಅದು ನೀವು ಹೇಳೋದೇನು ರಾಂಗ್ ಅಂತ ಹೇಳಲ್ಲ ನಾನು, ಬಟ್ ಅದು ಚೇಂಜ್ ಆಗುತ್ತೆ. ಪ್ರತಿ ಇದ್ರ ವೈಸ್ ಚೇಂಜ್ ಆಗುತ್ತೆ. ಡಿಸ್ಟ್ರಿಕ್ ವೈಸ್ ಹೆಂಗೆ ಭಾಷೆ ಚೇಂಜ್ ಇರ್ತದೆ, ಹಾಗೆ ಸ್ವಲ್ಪ ಚೇಂಜ್ ಅನ್ನಿಸ್ತದೆ. ಇದು 2 ದಿವಸ 3 ದಿವಸಕ್ಕೆ ಒಂದು ಸತಿ ಒಂದೊಂದು ಮೊಳಗೆ ಫಿಕ್ಸ್. ಇದು ಇಂಥ ಒಂದು 4 ಗಿಡ ಹಾಕ್ಕೊಂಬಿಟ್ರೆ ಕನಕಾಂಬರಿ ಹೂವು ಯಾವತ್ತೂ ತರಲ್ಲ ನೋಡ್ರಿ, ಅಷ್ಟು ಚೆನ್ನಾಗಿ ಆಗ್ತಾವೆ. ನಾನು ಇದರದ್ದು ಸೀಡ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು. ಸೀಡ್ಸ್ ಅಂತ ಅನ್ಕೋತೀನಿ, ಸೀಡ್ಸೇ ಆಗಬಲ್ಲ. ಯಾಕಂದ್ರೆ ನನಗೆ ನೆಕ್ಸ್ಟ್ ಟೈಮ್ ಇದ್ರದ್ದು ಗಿಡ ಬೇಕಂದ್ರೆ ನಾನು ಇಲ್ಲಿಂದನೇ ರೆಡಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಗನೇ ಹೊಲ್ತು. ಇಲ್ಲಿ ನೋಡ್ರಿ, ಈ ಥರ ಕೆಳಗೆಲ್ಲ ಹಿಂಗೆ ಬಲ್ತಂಗೆ ಅನ್ನಿಸ್ತಾವ, ಅವು ಓಪನ್ ಆದಂಗೂ ಅನ್ನಿಸ್ತಾವೆ. ಬಟ್ ಅಲ್ಲಿ ಸೀಡ್ಸೇ ಆಗಲ್ಲ ಅದರಲ್ಲಿ. ಈ ಗಿಡದಲ್ಲಿ ಅಷ್ಟು ಸೀಡ್ಸ್ ಆಗಲ್ಲ. ನಾವು ಮೊದಲು ಸಣ್ಣವರಿದ್ದಾಗೆಲ್ಲ ಸೀಡ್ಸು ಗಿಡ ತುಂಬ ಇರ್ತಿದ್ವು. ಹಿಂಗೆ ನೀರು ಹಾಕಿದ ತಕ್ಷಣ ಪಟ ಅಂತ ಸಿಡಿದು ಬಿಡ್ತಿದ್ವು ಆ ಕಡೆ ಈ ಕಡೆ. ಆ ಬಗ್ಗೆಯಿಂದ ಅಲ್ಲಿಂದ ಕಲೆಕ್ಟ್ ಮಾಡ್ತಿದ್ವಿ ನಾವು. ಬಟ್ ಈಗ ಹಾಗಿಲ್ಲ, ಬರ್ತಾ ಎಲ್ಲ ಸೀಡ್ಸು ಖಾಲಿ ಆಗ್ತಾವೆ, ಎಲ್ಲ ಹೋಗ್ಬಿಡ್ತಾವೇನೋ ಅನ್ನಂಗೆ. ಸೀಡ್ಸೇ ಇರಲ್ಲ ಇದರಲ್ಲಿ. ಪಟ್ ಅಂತೆಲ್ಲ ಬಿಡ್ಸೋಣ ಅಂತ ಹೂ.
ಬಿಡಿಸಿದ್ಮೇಲೆ ತೋರಿಸ್ಲಾ ಎಷ್ಟಾಗ್ಯಾವಂತ ನಿಮ್ಗೆ ಅಕ್ಕಳಿಂದೆಲ್ಲ ಕಡ್ದು. ಸೊ ನೋಡಿರಿ ಫೈನಲಿ ಇದ್ರ ತುಂಬ ಹೂ ಬಂದವು. ಇದ್ರ ತುಂಬ ದಾಸವಾಳ ಹೂ ಬಂತು. ಆಮೇಲೆ ಈ ಕಡೆ ಒಂದಿಷ್ಟು ತರಕಾರಿ. ಇಷ್ಟ ಆಯಿತಾ ನಿಮಗೆ ಇನ್ನೊಂದು ತೋರಿಸ್ಲಾ. ನೋಡ್ಬೋದು ನಿಮ್ಮ ಹೂಗಳು ಅಲ್ಲಿ ಇಲ್ಲಿ ಎಷ್ಟಾಗ್ಯಾವಂತ. ಸೊ ಇಲ್ಲಿನೂ ಅಷ್ಟೇ ನೋಡಿರಿ, ಈ ಒಂದು ಗುಲಾಬಿ ಗಿಡದಲ್ಲಿ ಒಂದರಲ್ಲಿನೇ ಸುಮಾರು 4 ಮೊಗ್ಗು, ಒಂದು ಹೂ. ಇಂಥದ್ದು ಸಿಕ್ಕಾಪಟ್ಟೆ ಆಗ್ತಿರ್ತಾವೆ ನೋಡಿರಿ. ಈ ಕಲರನ್ನು ಚೆನ್ನಾಗದೆ. ಆಮೇಲೆ ಇವು ವೆರೈಟಿನೂ ಚೆನ್ನಾಗೈತೆ. ಎಲ್ಲಿ ಬರ್ತದೆ ಅಲ್ಲಿ ಗುಚ್ಚುನೇ ಬರ್ತಾವೆ. ಅಂದರೆ ಅದರಲ್ಲಿ 4 5 ಈ ರೀತಿ ಬರ್ತಾವೆ. ಇನ್ನು ಇದರಲ್ಲಿ ಇದೆ ನೋಡಿರಿ, ಇದೊಂದು. ಸೊ ಇದು ಒಂದೆಷ್ಟು ಫುಲ್ ಅರಳಿದ ಮ್ಯಾಗ ಎಷ್ಟು ಚೆನ್ನಾಗಿ ಕಾಣಿಸ್ಲಿಕ್ಕೆ ಗೊತ್ತಾ. ಇದು ಅರಳಿ 2 ದಿನ ಆದಮೇಲೆ ಈ ರೀತಿ ಚೆಂದ ಕಾಣುತ್ತೆ. ನಾ ಇಲ್ಲಿ ನೋಡ್ರಿ ಹಿಂಗೆ ಬಿಚ್ಚಲಿಕ್ಕತ್ತದ. ಯಾಕೆಂದರೆ ಇದು ಡಾರ್ಮೆನ್ಸಿ ಪೀರಿಯಡ್. ಇಲ್ಲಿ ನೋಡ್ರಿ ಇದು ಅಷ್ಟೇ ಇನ್ನೂ ಬಿಚ್ಚಲಿಕ್ಕತ್ತದ. ನೋಡ್ರಿ ಪೂರ್ತಿ ಬಿಚ್ಚಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ಲಿಕ್ಕತ್ತದ ಗೊತ್ತಾ. ಒಳಗಿಂದ ಒಂಥರ ರೋಸ್ ವೆರೈಟಿ, ಮತ್ತು ಇದಂತೂ ಡಾರ್ಕ್ ರೆಡ್ ವೆರೈಟಿ. ಸೊ ಇವು ಚೆನ್ನಾಗಿದಾವೆ ನೋಡಿರಿ. ಮತ್ತು ಇದರಲ್ಲೂ ಮಗು ಬರಬೇಕು. ಸೊ ಇದು ಯಾವುದೋ ಒಂಥರ ಕಲರ್ ಇದೆ. ಇದು ವೈಟ್ ರೆಡ್ ಮಿಕ್ಸ್ ಐತಲ್ಲ. ಸೊ ನಾನು ಇನ್ನೊಂದು 2 ತರಿಸ್ಬೇಕಂತ ಮಾಡೀನಿ ಅವ್ರ ಕಡೆನೇ. ಒಂದು ವೈಟು, ಒಂದು ಎಲ್ಲೋ, ಫುಲ್ ಡಾರ್ಕ್ ಎಲ್ಲೋ ಮತ್ತು ವೈಟ್ ತರಿಸ್ಕೋಬೇಕಂತ ಹೇಳಿ ಅಂದ್ಕೊಂಡು ನಾನು ಈ ಸರಿ. ಸೊ ಓಕೆ ಫ್ರೆಂಡ್ಸ್, ಇಷ್ಟೆಲ್ಲ ತೊಗೊಂಡು ಹೋಗ್ಬೇಕೀಗ. ಸೊ ಇವೆಲ್ಲ ತೊಗೊಂಡು ಹೋಗೋಣ ಅಂತ. ಇದು ನನ್ನ ಇವತ್ತಿನ ಗಾರ್ಡನ್ ಫ್ರೆಂಡ್ಸ್. ಮತ್ತು ಸಿಗ್ತೀನಿ ನೆಕ್ಸ್ಟ್